ಯಾವುದೇ ಡೈರೆಕ್ಟರ್ ಆಗಲಿ ಅಥವಾ ಫಿಲ್ಮ್ ಮೇಕರ್ ಆಗಲಿ ಒಂದೇ ತರಹದ ಕಂಟೆಂಟ್ನ ಒಂದೇ ರೀತಿಯಲ್ಲಿ ಕೊಡ್ಕೊತ ಹೋದರೆ ಜೀವನ ಪೂರ್ತಿ ಆಡಿಯನ್ಸ್ಗೆ ಅವ್ರು ಕೊಡೋ ಕಂಟೆಂಟ್ ಮೇಲೆ ಅಥವಾ ಫಿಲ್ಮ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗೇ ಆಗುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ವಿಡುತಲೈ ಪಾರ್ಟ್ 2 ಡೈರೆಕ್ಟೆಡ್ ಬೈ ವೇಟ್ರಿಮಾರನ್, ಸ್ಟಾರಿಂಗ್ ವಿಜಯ್ ಸೇತುಪತಿ ಇನ್ ಲೀಡ್ ರೋಲ್. ಪಾರ್ಟ್ 1 ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಟ್ಟಿತ್ತು ನನಗೆ ಥಿಯೇಟ್ರಲ್ಲಿ ನೋಡಿದಾಗ. ಸಿನಿಮಾ ಮುಗಿಸ್ಕೊಂಡು ಹೊರಗೆ ಬಂದಾಗ ಒಂದು 5ರಿಂದ 10 ನಿಮಿಷ ಅದಕ್ಕಿಂತ ಜಾಸ್ತಿನೇ ಆ ಸಿನಿಮಾದಲ್ಲಿ ಬಂದಂತಹ ಕೆಲವೊಂದು ಮೊಮೆಂಟ್ಗಳು, ಕೆಲವೊಂದು ಸೀನ್ಗಳು ನನ್ನ ತಲೆಯಲ್ಲಿ ಹಾಗೇ ಇತ್ತು. ತುಂಬಾ ಡಿಸ್ಟರ್ಬ್ ಕೂಡ ಮಾಡಿತ್ತು. ಆ ಥರ ಇರುತ್ತೆ ವೇಟ್ರಿಮಾರನ್ ಅವರ ಬರವಣಿಗೆ. ಅದೇ ಎಕ್ಸ್ಪೆಕ್ಟೇಷನಲ್ಲಿ ಈ ಸಿನಿಮಾಗೂ ಹೋದೆ. ಬನ್ನಿ, ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅಂತೆಲ್ಲ ಮಾತಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಅದೇ ಪಾರ್ಟ್ 1 ಎಲ್ಲಿ ಎಂಡ್ ಆಗಿತ್ತೋ ಅಲ್ಲಿಂದನೇ ಶುರುವಾಗುತ್ತೆ. ಪೆರುಮಾಳ್ನ ಹಿಡಿದಾಕಿದ್ದಾರೆ. ಮುಂದೇನಾಗುತ್ತೆ, ಹಾಗೆಯೇ ಪೆರುಮಾಳ್ ಬ್ಯಾಕ್ ಸ್ಟೋರಿ ಏನು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಮೊದಲ 30 ನಿಮಿಷ ಮತ್ತು ಕೊನೆಯ 30 ನಿಮಿಷ. ಫಸ್ಟ್ 30 ನಿಮಿಷದಲ್ಲಿ ಒಂದು ಕರುಪ ಅನ್ನೋ ಒಂದು ಪಾತ್ರ ಬರುತ್ತೆ. ಅದರ ಸುತ್ತ ಇದ್ದಂತಹ ಸ್ಟೋರಿ ಸೀಕ್ವೆನ್ಸ್ಗಳು ತುಂಬ ಚೆನ್ನಾಗಿತ್ತು. ನೋಡುವಾಗ ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಹಾಗೂ ಕೊನೆಯಲ್ಲಿ ಬಂದಂತಹ ಆ ಒಂದು ಫೈರಿಂಗ್ ಎಪಿಸೋಡ್ ಒಂದು 30 ನಿಮಿಷದ ಮೇಲೆ ಇದೆ. ಅದು ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸಖತ್ ನ್ಯಾಚುರಲ್ ಆಗಿ, ರಿಯಲಿಸ್ಟಿಕ್ ಆಗಿ ಆ ಒಂದು ಇಡೀ ಸೀಕ್ವೆನ್ಸ್ನ ತೋರಿಸಿದ್ದಾರೆ. ಅದಿಷ್ಟ ಆಯಿತು. ಇನ್ನೂ ಹೇಳಬೇಕಂದ್ರೆ ಇಡೀ ಸಿನಿಮಾದ ಮೇಕಿಂಗ್ ಆ್ಯಂಡ್ ಡೀಟೇಲಿಂಗ್ ಅನ್ನೋದೇನಿದೆ ಅದು ತುಂಬಾ ಚೆನ್ನಾಗಿತ್ತು. ಫಾರೆಸ್ಟಲ್ಲಿ ಬರೋ ಎಪಿಸೋಡ್ನ ಚೆನ್ನಾಗಿ ತೆಗೆದಿದ್ದಾರೆ. ಹಾಗೆಯೇ ಆ್ಯಕ್ಷನ್ ಎಪಿಸೋಡ್ಗಳನ್ನು ತುಂಬ ರಿಯಲಿಸ್ಟಿಕ್ಕಾಗಿ ತೆಗೆದಿರೋದ್ರಿಂದ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡ್ತು ಅಂತ ಹೇಳ್ತೀನಿ. ನೆಕ್ಸ್ಟ್, ಪೆರುಮಾಳ್ ಕ್ಯಾರೆಕ್ಟರ್ ಕಡೆಯಿಂದ ಬಂದಂತಹ ಡೈಲಾಗ್ಗಳು ಸಪ್ರೇಟಾಗಿ ನೋಡೋದಕ್ಕೆ, ಕೇಳೋದಕ್ಕೆ ಅವು ಚೆನ್ನಾಗಿದ್ವು. ಅಂದರೆ ಅದರಲ್ಲೊಂದು ವ್ಯಾಲ್ಯೂ ಕಾಣಿಸ್ತಾ ಇತ್ತು. ಇದಿಷ್ಟು ಬಿಟ್ಟರೆ ಸಿನಿಮಾದಲ್ಲಿ ನನಗೇನು ಇಷ್ಟ ಆಗಲಿಲ್ಲ, ಏನು ವರ್ಕ್ ಆಗಲಿಲ್ಲ. ಬಿಕಾಸ್ ವೇಟ್ರಿಮಾರನ್ ಅವರು ಈ ಸಲ ಯಾಕೋ ಈ ಪೊಲಿಟಿಕಲ್ ಐಡಿಯಾಲಜಿಸ್ನ ಓವರ್ ಆಗಿ ಯೂಸ್ ಮಾಡಿಕೊಂಡು ಡೈಲಾಗ್ ಸೆಂಟ್ರಿಕ್ ಕಡೆ ಹೋಗಿದ್ದಾರೆ ಅಂತ ಅನಿಸ್ತು. ಫಸ್ಟ್ ಹಾಫ್ ಅಂತೂ ಡೆಡ್ ಸ್ಲೋ ನರೇಷನ್ನು. ಆ ಪೆರುಮಾಳ್ ಜರ್ನಿ ಜೊತೆಗೆ ಅಲ್ಲೊಂದು ಲವ್ ಟ್ರ್ಯಾಕ್ ಓಪನ್ ಆಗುತ್ತೆ. ಆ ಕ್ಯಾರೆಕ್ಟರ್ ಬಂದಾಗ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಬರ್ತಾ ಯಾಕೋ ಆ ಟ್ರ್ಯಾಕ್ಗೆ ಕನೆಕ್ಟೇ ಆಗಲಿಲ್ಲ ನಾನು. ತುಂಬಾ ಲೆಂತಿ ಆಗಿರೋ ಕಾನ್ವರ್ಸೇಷನ್ಗಳು ಸಿನಿಮಾದಲ್ಲಿವೆ. ಆ್ಯಂಡ್ ಅಲ್ಲಿರೋ ಟಾಪಿಕ್ ಕೂಡ ಹೊಸದೇನಲ್ಲ. ಅವೇ ಜಾತಿ, ಅವೇ ಮೇಲು ಕೀಳು, ರಾಜಕೀಯ ಇವುಗಳೇ ಇವೆ ಅಲ್ಲೂ. ಇಲ್ಲಿ ಪೆರುಮಾಳ್ ಕ್ಯಾರೆಕ್ಟರ್ ಬಗ್ಗೆ ತೋರಿಸ್ಬೇಕು, ಫೈನ್, ತೋರಿಸ್ಲಿ, ಚಿಂತೆ ಇಲ್ಲ. ಆದರೆ ಪಾರ್ಟ್ 1ನಲ್ಲಿ ಆ ಸಿನಿಮಾದ ಮೇನ್ ಕೋರ್ ಕತೆ ಏನಿತ್ತಲ್ಲ ಅದರ ಕಡೆ ಇಲ್ಲೆಲ್ಲೂ ಜಾಸ್ತಿ ಹೋಗಲೇ ಇಲ್ಲ ಅನ್ನೋ ಒಂದು ಭಾವನೆ ನನಗೆ ಬಂತು. ಕೊನೆಗೆ ಸಿನಿಮಾಗೆ ಸಿಕ್ಕ ಎಂಡಿಂಗ್ ಏನಿದೆ ಅದು ತುಂಬಾ ರಿಯಾಲಿಟಿಗೆ ಹತ್ತಿರ ಇತ್ತು. ಬಟ್ ಆ್ಯಸ್ ಅ ಹೋಲ್ ಸಿನಿಮಾ ಅಂತ ನೋಡಿದಾಗ ಇದು ತುಂಬ ಡಲ್ ಹೊಡೆಯೋ ಸಿನಿಮಾ ನನಗಂತೂ. ಬಟ್ ಬೇರೆಯವ್ರಿಗೆ ವರ್ಕ್ ಆಗ್ಬೋದು, ಗೊತ್ತಿಲ್ಲ. ಗೊತ್ತು ವೇಟ್ರಿಮಾರನ್ ಅವರ ಸಿನಿಮಾಗಳಲ್ಲಿ ಇಂತಹ ಎಲಿಮೆಂಟ್ಗಳು ಇರ್ತವೆ ಅಂತ. ಆದರೆ ಅವೇ ಎಲಿಮೆಂಟ್ಗಳನ್ನು ಸಿನಿಮಾ ಉದ್ದಕ್ಕೂ ಇಂಟ್ರೆಸ್ಟ್ ಬರೆಸದೇ ಇರೋ ರೀತಿ ನರೇಟ್ ಮಾಡಿ ಜೋಡಿಸ್ಕೊಟ್ರೆ ಅದು ನನಗೆ ವರ್ಕ್ ಆಗಲ್ಲ. ಅವರ ಪ್ರತಿ ಸಿನಿಮಾದಲ್ಲೂ ಕೆಲವೊಂದು ಸೀನ್ಗಳನ್ನು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ತಿದ್ರು ಅಂತಂದರೆ ಇಲ್ಲಿ ಯಾಕೋ ಅದು ಕಂಪ್ಲೀಟಾಗಿ ಉಲ್ಟಾ ಹೊಡಿತು. ನನಗೆ ಇಂತಹ ಕ್ಲಾಸ್ಗಳನ್ನು ಕೇಳೋದಕ್ಕಾಗಲ್ಲ ಗುರು. ಟು ಬಿ ಹಾನೆಸ್ಟ್, ನಾನು ಸಿನಿಮಾಗಳನ್ನು ನೋಡೋದು ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರ. ಇಲ್ಲಿ ಯಾವುದೋ ಒಂದು ಪೊಲಿಟಿಕಲ್ ಸೈನ್ಸ್ ಪಾಠ ಕೇಳ್ಕೊಂಡು ಕುತ್ಕೊಂಡಂಗಿತ್ತು ನನಗೆ ಥಿಯೇಟ್ರಲ್ಲಿ. ಸೂರ್ಯ ಅವರ ಪಾತ್ರಕ್ಕೆ ಪಾರ್ಟ್ 1ನಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇತ್ತೋ ಇಲ್ಲಿ ಅಷ್ಟೇ ಇಗ್ನೋರ್ ಆಗಿರೋ ಕ್ಯಾರೆಕ್ಟರ್ ಅದು. ಈವನ್ BGM ಅಲ್ಲೂ ಅಷ್ಟೇ ಆ ಪೆರುಮಾಳ್ ಕ್ಯಾರೆಕ್ಟರ್ನ ಹೈಲೈಟ್ ಮಾಡೋದಕ್ಕೆ ಕೊಡ್ತಿದ್ರು ಅಲ್ಲಲ್ಲಿ. ಬಟ್ ಅದೇನು ವರ್ಕ್ ಆಗಲಿಲ್ಲ ನನಗೆ. ಸೊ ಇದಿಷ್ಟ ಗೈಸ್, ಕಂಪ್ಲೀಟಾಗಿ ಸಿನಿಮಾ ನನಗೆ ವರ್ಕ್ ಆಗಲಿಲ್ಲ. ವೇಟ್ರಿಮಾರನ್ ಅವರ ವೀಕೆಸ್ಟ್ ವರ್ಕ್ ಅಂತ ಹೇಳ್ತೀನಿ ನನ್ನ ಪ್ರಕಾರ ಅಗೈನ್. ಸೊ ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.